ದೇವಿ ಕೃಪಾ ಚಾನಲ್ಗೆ ನಿಮಗೆಲ್ಲ ಸುಸ್ವಾಗತ. ನಾಳೆ ಫೆಬ್ರವರಿ 23ನೇ ತಾರೀಕು ಸೋಮವಾರ. ನಾಳೆಯಿಂದ 7 ರಾಶಿಯವರಿಗೆ ರಾಜರಂತೆ ಜೀವನ, ಸೋಲೇ ಇಲ್ಲ ಪ್ಲಸ್ ದುಡ್ಡಿನ ಸುರಿಮಳೆ. ಈ ಯಾವ್ಯಾವ ರಾಶಿಗಳಿಗೆ ಈ ಥರ ಸೋಲಿಲ್ಲ, ಒಳ್ಳೆ ಲಾಭ ಇದೆ ಅಂತ ನೋಡೋಣ ಬನ್ನಿ. ಅದಕ್ಕೆ ಮುಂಚೆ ದಯವಿಟ್ಟು ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಬನ್ನಿ, ಮೊದಲನೇದಾಗಿ ನಾಳೆ ಫೆಬ್ರವರಿ 23ನೇ ತಾರೀಕು ಸೋಮವಾರ. ನಾಳೆಯಿಂದ 7 ರಾಶಿಯವರಿಗೆ ರಾಜರಂತೆ ಜೀವನ. ಆ ಮಂಜುನಾಥ ಕೃಪಾ ಆಶೀರ್ವಾದದಿಂದ ಅವರಿಗೆ ಸೋಲು ಅನ್ನೋದೇ ಇರೋದಿಲ್ಲ, ದುಡ್ಡಿನ ಸುರಿಮಳೆನೇ ಆಗತ್ತೆ. ಇನ್ನು ಈ ರಾಶಿಯವರಿಗೆ ಬಡತನದಿಂದ ಸಂಪತ್ತು ಸೃಷ್ಟಿ ಆಗ್ತಿರೋಂಥ ಕಾಲ ಇದಾಗಿದೆ. ಸಂಪತ್ತು, ಸಮೃದ್ಧಿ, ಹಣದ ಮಳೆಯೇ ಸುರಿಯುತ್ತೆ. ಇವರಿಗೆ ಆದಾಯದ ಮೂಲಗಳು ತೆರೆದುಕೊಳ್ಳುತ್ತೆ, ಎಲ್ಲ ಕಾರ್ಯಗಳು ಸಕ್ಸಸ್ ಆಗ್ತಾ ಹೋಗುತ್ತೆ. ಆರ್ಥಿಕ ಲಾಭದಲ್ಲಿ ತುಂಬಾ ನಿಮಗೆ ಲಾಭದ ಸಾಧ್ಯತೆ ಇತ್ತು. ಹೂಡಿಕೆಗಳಿಂದನೂ ಇವರು ತುಂಬಾ ಉತ್ತಮ ಲಾಭವನ್ನ ಗಳಿಸ್ತಾರೆ. ಜೀವನದಲ್ಲಿ ಇವರಿಗೆ ಮನ್ನಣೆ ಸಿಗಲಿದ್ದು, ಫ್ಯಾಷನ್ ಸೋಷಿಯಲ್ ಮೀಡಿಯಾದಲ್ಲಿ ತೊಡಗಿರೋರಿಗೆ ಗಮನಾರ್ಹಕ ಲಾಭ ಉಂಟಾಗುತ್ತೆ. ಅದ್ರ ಜೊತೆಗೆ ಅವರಿಗೆ ಹೊಸ ಹೊಸ ಅವಕಾಶಗಳು ಸಿಗ್ತಾ ಹೋಗುತ್ತೆ. ಇನ್ನು ಪ್ರೇಮ ಸಂಬಂಧಗೊಳ್ತಾ ಹೋಗುತ್ತೆ. ವೈವಾಹಿಕ ಜೀವನದಲ್ಲಿ ಹೆಚ್ಚು ಸಾಮರಸ್ಯ ಉಂಟಾಗುತ್ತೆ. ಮೊದಲು ಇವರ ಜೀವನದಲ್ಲಿ ಇರುವ ಕಷ್ಟಗಳು ನಿವಾರಣೆ ಆಗಿ ಆರ್ಥಿಕ ಯೋಗ ಕ್ಷೇಮದಲ್ಲಿ ಸ್ಪರ್ಶತೆಯನ್ನು ಸುಧಾರಣೆಯಾಗಿ ಕಾಣ್ತಾರೆ. ಮನಸ್ಸು ಸಂತೋಷವಾಗಿರೋದ್ರ ಜೊತೆಗೆ ಕರಿಯ ಮತ್ತೆ ಐಷಾರಾಮಿ ಜೀವನಗಳು ಇವರಿಗೆ ಹೆಚ್ಚಾಗ್ತಾ ಹೋಗುತ್ತೆ. ಖ್ಯಾತಿ ಹೆಚ್ಚುತ್ತೆ, ನಿಮ್ಮ ಸಾಮಾಜಿಕ ಸ್ಥಾನಮಾನ ಹೆಚ್ಚಾಗತ್ತೆ, ಹೊಸ ಹೊಸ ಅವಕಾಶಗಳು ಸಿಗ್ತಾ ಹೋಗುತ್ತೆ. ಕುಟುಂಬದ ಜೀವನವು ಸಮತೋಲನದಲ್ಲಿ ಇರುತ್ತೆ. ವೈವಾಹಿಕ ಜೀವನದಲ್ಲಿ ತಿಳುವಳಿಕೆ ಹೆಚ್ಚಾಗತ್ತೆ. ನೀವು ಮನೆ ಅಥವಾ ವಾಹನವನ್ನ ಖರೀದಿ ಮಾಡಲಿಕ್ಕೆ ನೀವು ಯೋಚನೆ ಮಾಡ್ತಿದ್ರೆ ಅದು ಈ ಸಮಯದಲ್ಲಿ ಕೈಗೂಡುತ್ತೆ. ಅದು ನಿಮ್ಮ ಕಠಿಣ ಶ್ರಮಕ್ಕೆ ಸಿಹಿ ಫಲಿತಾಂಶವನ್ನ ತಂದುಕೊಡುತ್ತೆ. ನಿಮ್ಮ ಕರ್ಮ ಸ್ವಭಾವ ಈ ಸಮಯದಲ್ಲಿ ಸಕ್ರಿಯಗೊಳ್ಳುತ್ತೆ. ವೃತ್ತಿಯಲ್ಲಿ ನಿಮಗೆ ಬಡ್ತಿಯ ಸೂಚನವಿದ್ದು, ಮೇಲಾಧಿಕಾರಿಗಳಿಂದ ನಿಮಗೆ ಬೆಂಬಲ ಸಿಗುತ್ತೆ. ನೀವು ಸಾಲ ಕೊಟ್ಟು ಬಾಕಿ ಇದ್ದ ಹಣಗಳನ್ನು ನೀವು ಈ ಸಮಯದಲ್ಲಿ ಮರಳಿ ಪಡ್ಕೊಳ್ತೀರಾ. ಹೊಸ ವ್ಯಾಪಾರದ ಒಪ್ಪಂದಗಳು ಈ ಸಮಯದಲ್ಲಿ ಅಂತಿಮಗೊಳ್ಳುತ್ತೆ. ಹಾಗೆ ನಿಮ್ಮ ಜೀವನದಲ್ಲಿ ಬಹುಕಾಲದಿಂದ ಪೂರ್ಣ ಇದ್ದ ಕೆಲಸಗಳು ಪೂರ್ಣಗೊಳ್ಳುತ್ತೆ. ದೃಶ್ಯ ನಿಮ್ಮ ಕಡೆ ಇರಲಿದ್ದು, ವಿದೇಶ ಸಂಬಂಧಪಟ್ಟ ಯಾವ್ದಾದ್ರು ಪ್ರಯತ್ನ ಪಟ್ಟಿದ್ರೆ ಅದರಲ್ಲಿ ನಿಮಗೆ ಯಶಸ್ಸು ಸಾಧ್ಯತೆ ಇದೆ. ಉನ್ನತ ಶಿಕ್ಷಣ ಮತ್ತೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ನೀವು ಅತ್ಯಂತ ಯಶಸ್ಸನ್ನೇ ಪಡಿತೀರಾ. ಧಾರ್ಮಿಕ ಪ್ರಯಾಣದ ಸಾಧ್ಯತೆ ಇದ್ದು, ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತೆ. ನಿಮ್ಮ ತಂದೆ ಅಥವಾ ನಿಮ್ಮ ಗುರುಗಳಿಂದ ನಿಮಗೆ ಬೆಂಬಲ ಸಿಗುತ್ತೆ. ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಶಕ್ತಿಗಳು ಹೆಚ್ಚಾಗುತ್ತೆ. ಸಂಬಂಧಗಳಲ್ಲಿ ಸ್ಥಿರತೆ ಉಂಟಾಗಲಿದ್ದು, ನೀವು ಅದರಿಂದ ಸಂತೃಪ್ತರಾಗಿ ಚೆನ್ನಾಗಿರ್ತೀರಾ. ಇನ್ನು ನೀವು ಕೆಲಸಗಳಲ್ಲಿ ಒಂದಿಷ್ಟು ವಿಶೇಷ ಪ್ರಯೋಜನಗಳು ಸಮೇತ ಪಡ್ಕೊಳ್ಬಹುದು. ಅದನ್ನ ಬದಲಾಯಿಸಲು ನಿಮಗೆ ಅವಕಾಶ ಸಿಗ್ತಾ ಹೋಗುತ್ತೆ. ಆದಾಯದಲ್ಲಿ ಹೆಚ್ಚಿಗೆ ಬರುವ ಸೂಚನೆ ಇದ್ದು, ಪಾಲುದಾರಿಕೆಯಲ್ಲಿ ಕೆಲಸವು ನಿಮಗೆ ಪ್ರಯೋಜನಕಾರಿಯಾಗತ್ತೆ. ಆರೋಗ್ಯ ಸಮೇತ ಈ ಸಮಯದಲ್ಲಿ ಸುಧಾರಿಸುತ್ತೆ ಅಂತ ಹೇಳ್ಬಹುದು. ದೈನಂದಿಕ ಜೀವನದಲ್ಲಿ ಪ್ರಣಯ ಹೆಚ್ಚಿಗೆ ಆಗುತ್ತೆ. ಸಂಗಾತಿ ಆರೋಗ್ಯ ಸುಧಾರಿಸುತ್ತೆ. ದೈನಂದಿಕ ಆದಾಯಗಳು ಬಲಗೊಳ್ತಾ ಹೋಗುತ್ತೆ. ಸಂಗಾತಿಗೆ ನಿಮ್ಮ ಮೇಲೆ ಸಂಪೂರ್ಣ ವಿಶ್ವಾಸ ಕೈಗೊಳ್ಳುತ್ತೆ. ಹಳೆಯ ಸಾಲಗಳಿಂದ ನಿಮಗೆ ಮುಕ್ತಿ ಸಿಗುತ್ತೆ. ಜೀವನದಲ್ಲಿ ಈ ಸಮಯದಲ್ಲಿ ಸಮತೋಲನ ಮತ್ತೆ ಸಂತೋಷವನ್ನ ಅನುಭವಿಸ್ತೀರ ಅಂತ ಹೇಳ್ಬಹುದು. ಇಷ್ಟೆಲ್ಲ ಲಾಭ ಮತ್ತೆ ಅದೃಷ್ಟ ಪಡಿತಿರುವಂತಹ ಅದೃಷ್ಟವಂತ ರಾಶಿಗಳು ಯಾವ್ದು ಅಂತ ಹೇಳಿದ್ರೆ, ಧನು ರಾಶಿ, ಮೀನ ರಾಶಿ, ವೃಷಭ ರಾಶಿ, ರಾಶಿ, ಕನ್ಯಾ ರಾಶಿ, ಮಿಥುನ ರಾಶಿ, ಸಿಂಹ ರಾಶಿ. ಇವುಗಳಲ್ಲಿ ನಿಮ್ಮ ರಾಶಿ ಇದ್ರೂ ಕೂಡ ಇಲ್ಲಾಂದ್ರೂ ಕೂಡ ಭಕ್ತಿನ ಓಂ ನಮೋ ಮಂಜುನಾಥಾಯ ನಮಃ ಅಂತ ಕಮೆಂಟ್ ಮಾಡಿ, ಹಾಗೆ ಮಂಜುನಾಥನಿಗೋಸ್ಕರ ಒಂದು ಲೈಕ್ ಮಾಡಿ.